ಅವರು ಸಡನ್ನಾಗಿ ನಿಮ್ಮ ಮನೆಗೆ ಬರ್ತಾರೆ, ಅವ್ರನ್ನ ಸೀತಾರಾಮ್ ಹತ್ರ ಕರ್ಕೊಂಡು ಹೋಗ್ತೀವಿ, ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳ್ತಾರೆ, ಆದರೂ ಅವ್ರ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ತೀವಿ, ಅವ್ರ ಜೊತೆಲೇ ಇರ್ತೀವಿ, ಅವ್ರ ಜೊತೆಲೇ ರಾಜಕೀಯ ಜರ್ನಿನೂ ಅವ್ರ ಜೊತೆಲಿ ಆಗುತ್ತೆ, ಟಿಕೆಟ್ ಕೊಡ್ಸೋಕೆ ಓದಾಡ್ತೀವಿ, ಎಲ್ಲ ಆಗುತ್ತೆ. ಅಂದರೆ ಅವ್ರು ಸರಿ ಇಲ್ಲ ಅಂತ ನೀವು ಹೇಳ್ತಾನೆ ಇದ್ದೀರಿ, ಬಟ್ ನೀವು ಅವ್ರ ಜೊತೆಲೇ ಇದ್ದೀರಿ. ಮುನಿರತ್ನ ಜೈಲಿಗೆ ಹೋದ, ಮುನಿರತ್ನ ಮೇಲೆ ರೇಪ್ ಕೇಸ್ ಆಯಿತು, ಮುನಿರತ್ನಗೆ ಈಗ ಆಯಿತು, ಎಲ್ಲ ನೀವೇ ಮಾಡಿಸೋದು ಅಂತ ವಾಟ್ ಮುನಿರತ್ನ ಏನು ತಿಂದರು ಅದನ್ನೇ ಮಾಡ್ತಿದ್ದರು. ಈಗ ಬಾಯ್ ಬಿಟ್ಟು ಒಂದು MLA ಫಸ್ಟ್ ಟೈಮ್ ಆದವರು, ಫಸ್ಟ್ ಟೈಮ್ MLA ಆದವರು ಇವಾಗ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಂದಾಗ ನನಗೂ ಮಿನಿಸ್ಟರ್ ಆಗಬೇಕು ಅಂತ ಅವ್ರಿಗೆ ಆಸೆ ಇದೆ ಸರ್. ಅದು ಆಸೆ ಇರುತ್ತೆ ಸರ್. ಇನ್ನೊಂದೇನು ಗೊತ್ತಾ ಸರ್, ಆಸೆ ಯಾವ ರೀತಿ ಪೊಲಿಟಿಷಿಯನ್ನ ವ್ಯಾಪ್ತಿ ನೋಡಿ. ಇವಾಗ ನಮಗೆ ಗೊತ್ತಿತ್ತಾ ಮುನಿರತ್ನ ನೀವು ಹೇಳ್ದಂಗೆ ನಿಮ್ಮನ್ನು ಕಾರ್ಪೊರೇಟರ್ ಮಾಡಬೇಕು ಅಂತ ಓಡಾಡ್ತಿದ್ರು ಅಂದ್ರಿ, ಅವ್ರು ಕಾರ್ಪೊರೇಟರ್ ಆದರು, ಅವ್ರು MLA ಆದರು, ಅವ್ರು ಮಿನಿಸ್ಟರ್ ಆದರು. ಅದಕ್ಕೆ ಅವ್ರಿಗೆ ಲಕ್ ಹೋಯ್ತು. ಈ ನೋಸ್ ದ ಗ್ರೋತ್. ಸೊ ಹಂಗಾಗಿರ್ಬೋದು ಬಿಡಿ, ಅದು ಆನ್ ದಟ್ ಬೇಸಿಸ್ ವಿ ಶುಡ್ ನಾಟ್ ಟಾಕ್. ಸೊ ಅದ್ರ ಆಚೆಗ ಸರಿ. ನೆಕ್ಸ್ಟ್ ನಿಮ್ಮ ಪೊಲಿಟಿಕಲ್ ಅವ್ರ ಜೊತೆಗಿನ ಜರ್ನಿ ಹೇಳಿ. ಸೊ ಇವೆಲ್ಲ ನಡೀತಲ್ಲ ಸರ್, ಎಲ್ಲ ಆಯಿತು, ಒಂದು ಮಟ್ಟಕ್ಕೆಲ್ಲ ಬಂತು. ಸರಿ, ನಾವು ಅವರು ಏನು ಒಳ್ಳೇದ ಕೆಟ್ಟದ್ದು ಎಲ್ಲ ಮಾಡ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ. ಕಾರ್ಪೊರೇಷನ್ ಒಳ್ಳೇದು ಮಾಡಿದ್ರಿ, ಕೆಟ್ಟದ್ದು ಮಾಡಿದ್ರಿ ಹೇಳಲಿಕ್ಕಾಗಲ್ಲ. ಈಗ ನಾವು ಹೇಳ್ತಾರೆ ನಡ್ಕೊಂಡು ಹೋದಾಗ ಎರಡು ತುಳಿಬೇಕು, ಎಲ್ಲ ತುಳಿಬೇಕು. ರಾಜಕೀಯದಲ್ಲಿ ಎರಡು ಇದು ಮಾಡಬೇಕಾಗತ್ತೆ. ಸರಿ, ನಾವು ಜರ್ನಿ ಜೊತೆಗೆ ಹೋಗ್ತಾ ಇದ್ವಿ. ಕಾರ್ಪೊರೇಷನ್ ಎಲೆಕ್ಷನ್ ಬಂತು, ಲಕ್ಷ್ಮೀದೇವಿನಗರ ರಿಸರ್ವ್ ಬಂತು. ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ತಮಗೂ ಗೊತ್ತಿದೆ, ಕಾನೂನಲ್ಲಿ SC ST ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆಯೋ ಆ ವಾರ್ಡ್ನ ಯಾರು ತಪ್ಸೋಕ್ಕಾಗಲ್ಲ. ಅದು SC ರಿಸರ್ವ್. ಇವನ್ ಮುಖ್ಯಮಂತ್ರಿ ಅವರು ಕೈ ಹಾಕಕ್ಕೆ ಹೋಗಲ್ಲ. ಸೊ ಆ ರೀತಿಯಲ್ಲಿಲ್ಲ. ನಾನು ಮುನಿರತ್ನಕ್ಕೆ ಫಸ್ಟ್ ಪರ್ಸನ್ ಆತ್ಮೀಯ ಅಂತ ಹೇಳಿದ್ರೆ ಇರೋದ್ರಿಂದ, ನನ್ನ ಮನೆ ಇರೋದು ಯಶವಂತಪುರ. ಮುನಿರತ್ನ ಕೈಲಿ ಇನ್ಫ್ಲೂಯೆನ್ಸಲ್ಲಿ ಮಾಡಿಸ್ಕೊಬೋದಾದ್ರೆ ನಾನು ಯಶವಂತಪುರಕ್ಕೆ ಮಾಡಿಸ್ಕೊತಾ ಇದ್ದೆ. ನಾನೇಪ್ಪ ರೈಟ್ ಲೆಫ್ಟ್ ಎಲ್ಲನೂ ನಾನು ಫಸ್ಟು ಆಮೇಲೆ ಅಂತ. ಕಾನೂನು ಯಾರು ಮೀರಂಗಿಲ್ಲ. ಹಾಗಾಗಿ ಲಕ್ಷ್ಮೀದೇವಿನಗರ ರಿಸರ್ವ್ ಆಯಿತು. ಒಂದು ನನಗೇನು ಲಕ್ಕಿತ್ತು ಅಂತ ಹೇಳಿದ್ರೆ, ನಾನು ಬ್ಲಾಕ್ ಪ್ರೆಸಿಡೆಂಟ್ ಆದಾಗ ಲಕ್ಷ್ಮೀದೇವಿನಗರ ಒಳಪಟ್ಟಿತ್ತು. 5 ವಾರ್ಡ್ಗೆ ನಾನು ಬ್ಲಾಕ್ ಪ್ರೆಸಿಡೆಂಟು. ಯಶವಂತಪುರ, JP ಪಾರ್ಕು, ಜಾಲಹಳ್ಳಿ, HMP, ಲಕ್ಷ್ಮೀದೇವಿನಗರ. ಸೊ ಹಂಗಾಗಿ ನನಗೆ ಅಲ್ಲಿ ಒಡನಾಟ ಇತ್ತು. ಇದು ಯಾವ ಇಸ್ವಿ? ಇದು 2015 ಎಲೆಕ್ಷನ್ ಆಗಿದ್ದು. ಸರ್, ರಿಸರ್ವ್ ಆಯಿತು. ಇವತ್ತು ನೀವು ಮುನಿರತ್ನನ ಇದೇ ಚೇರಲ್ಲಿ ಕರೆದು ಕೇಳ್ಬೋದು. ಅವ್ರು MLA ಎಲೆಕ್ಷನಲ್ಲಿ ಸುಮಾರು ಲಕ್ಷಗಳು ನಾನು ಮನೆ ದುಡ್ಡು ತಂದು ನಾನು ಖರ್ಚು ಮಾಡಿದ್ದೀನಿ ವಿಶ್ವಾಸಕ್ಕೆ. ಎಲ್ಲೋ ಸ್ನೇಹಿತರುಗಳು ಎಲೆಕ್ಷನ್ ಅವರು ನಿಂತ್ಕೊಂಡ್ರೆ ಡೊನೇಷನ್ ಕೊಡ್ತಾರೆ. ನಾನು 2-3 ವಾರ್ಡ್ ಇನ್ಚಾರ್ಜ್ ತೊಗೊಂಡು ನನ್ನ ಸ್ವಂತ ದುಡ್ಡು ಖರ್ಚು ಮಾಡಿದ್ದೀನಿ. ಮುನಿರತ್ನ ಏನಂದರೆ, ಎಷ್ಟೇ ನೀವು ಖರ್ಚು ಮಾಡಿ ಸರ್, ₹1 ಬರೆದಿಕ್ಕಿರಿ, ನಾನು ನಿಮ್ಮ ಕಾಸೆಲ್ಲ ವಾಪಸ್ ಕೊಡ್ತೀನಿ ಅಂತ. ಅದೇ ರೀತಿ ನಾವೇನು ಆಮೇಲೆ ನಿಮ್ಗೆ ವಿಚಾರ ಹೇಳ್ತೀನಿ ಸರ್. ನಾವು ಅಪಾರ್ಟ್ ಫ್ರಮ್ ಕಾನೂನು ಎಲ್ಲರೂ ದುಡ್ಡುಗಳು ಹಂಚ್ತಾರೆ. ಓಟಿಗೆ ಇಷ್ಟು ₹1000, ₹500 ಅಂತೆಲ್ಲ ಮಾಡಿ ಎಲ್ಲೆಲ್ಲ ಗಿಮಿಕ್ಗಳು ಮಾಡಿ ಏನೇನೋ ಮಾಡ್ತಾರೆ. ಆಮೇಲೆ ಲೀಡ್ರುಗಳು MLAಗಳು ಜಾಸ್ತಿ ಕಾಸು ಕೊಟ್ಟರೆ ಅರ್ಧ ತೊಗೊಂಡು ಅರ್ಧ ಖರ್ಚು ಮಾಡೋರು ಇರ್ತಾರೆ. ನಮ್ಮ ಎಲೆಕ್ಷನ್ ಹೆಂಗಿತ್ತು ಅಂತ, ಮುನಿರತ್ನ ಎಲೆಕ್ಷನ್ನು, ಮುನಿರತ್ನ MLA ಆದರೆ ನಾವು MLA ಅನ್ನೋ ಥರ ನಮ್ಮ ಭಾವನೆಗಳು. ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಿದ್ರು ಅಂತ ಟ್ರೀಟ್ ಮಾಡ್ತಾಯಿದ್ರು. ಕೇಳಿ, ಲಕ್ಷ್ಮೀದೇವಿನಗರ, HMT ಈ ವಾರ್ಡ್ಗಳಲ್ಲಿ ಒಂದೇ ಒಂದು ಮತದಾರರಿಗೂ ಆ ಎಲೆಕ್ಷನಲ್ಲಿ, ಆಮೇಲೆ ನಾವೆಲ್ಲ ಕೊಟ್ಟಿರ್ತೀವಿ, ಬೇರೆ ಎಲ್ಲೆಲ್ಲ ದುಡ್ಡುಗಳು ಹಂಚಿದ್ರು. ನಮ್ಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಇರೋದ್ರಿಂದ ಯಾರಿಗೂ ಕಾಸು ಹಂಚಲಿಲ್ಲ, ಮತದಾರಗಂತ ಕಾಸು ಹಂಚಲಿಲ್ಲ. ಬಟ್ ಬೂತ್ಗೆ ₹10,000 ಅಂತ ಕೊಡ್ತಾರೆ. ಬೂತ್ ಲೀಡ್ರು, ಬೂತ್ ಕಮಿಟಿ ಅಂತ ಮಾಡಿರ್ತೀವಿ, 10 ಜನ 15 ಜನ. ಅದು ಮ್ಯಾಂಡೇಟ್ರಿ ಆಗಿಬಿಟ್ಟಿತ್ತು ಸರ್. ಈಗಲೂ ಮ್ಯಾಂಡೇಟ್ರಿ ಅದು. ಕರೆಕ್ಟ್. ಒಂದು ಬೂತ್ಗೆ ₹10,000 ಅಂತೇಳಿ ಚುನಾವಣಾ ಆಯೋಗದಿಂದ ಕೊಟ್ಟಿರೋದು. ಆ ಕಾಸು ಕೊಡಲಿಲ್ಲ ಅಂದರೆ ಕತ್ತಿನ ಪಟ್ಟಿ ಹಿಡ್ಕೊಂಡ್ಬಿಡ್ತಾರೆ ಕಾರ್ಯಕರ್ತರು. ಸಾಯಂಕಾಲನೇ ಕೊಡಬೇಕು ಅವರಿಗೆ. ಕರೆಕ್ಟ್. ಅದು ಯಾರೂ ತಪ್ಸೋಕ್ಕಾಗಲ್ಲ ಯಾವ ವಾರ್ಡಲ್ಲೂ. ಅಷ್ಟೇ ನಾವು ಕೊಟ್ಟಿದ್ದು ನನ್ನ ಇನ್ಚಾರ್ಜಲ್ಲಿ. ನಿಮ್ಮ ಪ್ರಕಾರ ನಿಮಗೆ ಲಕ್ಷ್ಮೀದೇವಿನಗರಲ್ಲಿ ಟಿಕೆಟ್ ತರೋದ್ರಲ್ಲೂ ಮುನಿರತ್ನ ಪಾತ್ರ ಏನೂ ಇಲ್ಲ? ಇಲ್ಲ, ಪಾತ್ರ ಅಂತಿಲ್ಲ. MLA ಅದೇ ಹೇಳಿದ್ನಲ್ಲ, MLAದು ಪ್ರಪೋಸ್ ಮಾಡಲೇಬೇಕು. ದಟ್ ಇಸ್ ದ ಫಸ್ಟ್ ಪರ್ಸನ್. ಸೊ ಪ್ರಪೋಸ್ ಮಾಡಿರ್ತಾರೆ, ಅವ್ರದ್ದು ಪಾತ್ರ ಐತೆ, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಅವ್ರದ್ದು ಮೇನ್ ಪಾತ್ರ. ಸೊ ಈ ಅವ್ರ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. 3 ವಾರ್ಡಲ್ಲಿ ನಾನು ಖರ್ಚು ಮಾಡಿದ್ದೀವಲ್ಲ, ಬೇರೆ ಅವ್ರಿಗೆ ಲೆಕ್ಕ ಕೊಟ್ಟಿದ್ದು. ಬೂತ್ ಕಾಸು ಕೊಟ್ಟಿದ್ದೀವಿ ಸರ್ ಲೀಡ್ರಿಗೆ, ಇವರಿಗೆ ಅಂತ ನಾವು ಹಂಚಲಿಲ್ಲ, ಮತದಾರರಿಗೂ ಹಂಚಲಿಲ್ಲ. ಬೂತ್ ಕಾಸು ಇಷ್ಟು ಕೊಟ್ಟಿದ್ದೀನಿ ಸರ್ ಅಂತ ಲೆಕ್ಕ ಕೊಟ್ಟೆ. ಅದರಲ್ಲಿ ಸುಳ್ಳು ಇರ್ಲಿಕ್ಕೆ ಸಾಧ್ಯನಾ? ನಾವು ₹500 ಆ ಕಾಲದಲ್ಲಿ ಮತದಾರರಿಗೆ ಕೊಡೋರು ಸರ್. 1,000 ಜನಕ್ಕೆ ಕೊಟ್ಟಂದರೆ ಕೆಲವು ಟೈಮಲ್ಲಿ 2,000 ಜನಕ್ಕೆ ಕೊಟ್ಟೆ ಅಂತೇಳಿ ನಾನು ಲೆಕ್ಕ ಕೊಡ್ಬೋದು. 300 ಜನಕ್ಕೆ ಕೊಟ್ಟೆ, 500 ಜನಕ್ಕೆ ಕೊಟ್ಟೆ ಅಂತ ಲೆಕ್ಕ ಕೊಡ್ಬೋದು. ನಾನು ಕೊಟ್ಟೇ ಇಲ್ಲ.
ನಾವು ಲೆಕ್ಕ ಕೊಟ್ಟಿಲ್ಲ. ಬಟ್ ಕೊಡದೇ ಇದ್ರು ಮುನ್ರತ್ನಾಗೆ ಓಟ್ ಹಾಕಿದ್ರು ಜನ. ಅದು ಮುನ್ರತ್ನಗೆ ಓಟ್ ಹಾಕಿದ್ರು, ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ರು ಅವತ್ತಿನ ದಿವಸ. ನಾನು ಹೇಳೋದು ನಾವು ಎಷ್ಟು ನೇರವಾಗಿ ನಡ್ಕೊಂಡಿವಿ ಅನ್ನೋದಕ್ಕೆ. ಬೂತ್ ಕಾಸು ಅಷ್ಟೇ ನಾನು ಹೇಳಿದೆ, ಇಷ್ಟು ಬೂತ್ ಇದೆ ಸರ್, 3 ವಾರ್ಡಲ್ಲಿ ಇಷ್ಟು ಖರ್ಚು ಮಾಡಿದ್ದೀವಿ ಸರ್, ಇಷ್ಟು ಆಯಿತು ಸರ್, ತಗೊಳ್ಳಿ ಸರ್ ಅಂತ. ನೀವಿಷ್ಟು ಕೊಟ್ಟಿದ್ದೀರಾ ಸರ್, ಇಷ್ಟು ಅಂತ. ನಿಂದು ಏನಾಯಿತು, ಒಂದು ವಾರ ಬಿಟ್ಟು ತೊಗೊಂಡೋಗಮ್ಮ ಅಂದರು. ಎಷ್ಟು ಅಂತ ಇಲ್ಲಿ ನಾನು ಹೇಳಲಿಕ್ಕಾಗಲ್ಲ. ಒಂದು ವಾರದಲ್ಲಿ ಬಟ್ ಆ ಆಪ್ತತೆ, ಆ ಒಂದು ವಾರ ಇವತ್ತು ಮಗಿ ಬರಲಿಲ್ಲ. ಬಟ್ ಅವರಿಂದ ನಿಮ್ಗೇನು ಲಾಭ ಆಗಿಲ್ಲ ಫಿನಾನ್ಷಿಯಲಿ? ದೇವ್ರನೇ ಹೇಳ್ತೀನಿ ಸರ್, ನನ್ನ ಕಾಸೆ ಕೊಟ್ಟಿಲ್ಲ ಯಪ್ಪ. ಅದನ್ನ ಹೇಳ್ತಾ ಇದ್ದೀನಲ್ಲ, ಒಂದು ವಾರದಲ್ಲಿ ಕೊಡ್ತೀನಿ ಅಂತ 2013 ಹೇಳಿದವರು 23, 26 ಆಗ್ತಾ 25 ಆಗ್ತಾ ಇದೆ. ದುಡ್ಡು ಖರ್ಚು ಮಾಡುವಷ್ಟು ನಿಮ್ಮ ಹತ್ರ ದುಡ್ಡು ಇದೆ ಅಂತಂದ್ರೆ ನಿಮ್ಮ ಆದಾಯ ಚೆನ್ನಾಗಿರ್ಬೇಕಲ್ಲ ಸರ್. ಇದೀನಿ ಚೆನ್ನಾಗಿ, ದೇವ್ರು ಚೆನ್ನಾಗಿ ಕೊಟ್ಟವನು ಸರ್, ತಪ್ಪೇನಿಲ್ಲ. ಅಂದರೆ ಅದೇ ನಾನು ಹೇಳ್ತಾ ಇರೋದು. ನಾನೇ ಸ್ಪಾನ್ಸರ್ ಮಾಡಿದ್ದೀನಿ ಅಂತ ಹೇಳುವಾಗ ದೇವ್ರು ನಾನು ಚೆನ್ನಾಗಿ ಮಾಡಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆವತ್ತು ನಾವು ಖರ್ಚು ಮಾಡಿದ್ವಲ್ಲ, ಒಂದು ವಾರ ನೆಕ್ಸ್ಟ್ ವೀಕಲ್ಲಿ ಅದೇ ತೊಗೊಂಬಿಡಮ್ಮ ಅಂದರು. ನೆಕ್ಸ್ಟ್ ವೀಕ್ ಕೇಳಿದೆ, ಕೊಡೋಣ ಇರು. 3 ತಿಂಗಳು ಬಿಟ್ಟು ಕೇಳಿದೆ, ಕೊಡೋಣ ಇರು. 6 ತಿಂಗಳು ಬಿಟ್ಟು ಕೇಳಿದೆ, ಕೊಡೋಣ ಇರು. ಅದೇ ಕೋಪನಾ ನಿಮಗೆ? ಅದು ಕೋಪ ಇಲ್ಲ ಸರ್. ನಾನು ಹೇಳ್ತಾ ಇರೋದು, ಕಾರ್ಪೊರೇಷನ್ ಎಲೆಕ್ಷನ್ ಆಯ್ತು. ನಾನು ಕೆಲವು ಕಡೆ ಹೇಳ್ಕೊತಾರೆ, ವೇಲು ನಾಯಕರನ್ನು ಕರ್ಕೊಂಡೋಗಿ ಲಕ್ಷ್ಮೀ ದೇವನದಲ್ಲಿ ಪರಿಚಯ ಮಾಡಿಸಿದೆ, ಗೆಲ್ಲಿಸಿದೆ. ಅರ್ಥ ಪರಿಚಯ ಮಾಡೋಂಥದ್ದಿಲ್ಲ ಸರ್. ಐ ಆಮ್ ಎ ಬ್ಲಾಕ್ ಪ್ರೆಸಿಡೆಂಟ್. ನಾನು ಅಲ್ಲಿ ಆಲ್ರೆಡಿ ಬಿಫೋರ್ 5 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನೀವು ವಿನ್ ಆಗೋದ್ರಲ್ಲ ಅವ್ರ ಪಾತ್ರ ಇಲ್ಲ? ಇಲ್ಲ ವಿನ್ ಆಗ ಪಾತ್ರ ಅಂತ ಹೇಳಲಿಕ್ಕಾಗಲ್ಲ. ಈಸ್ ಅ ಲೋಕಲ್ MLA, ಪ್ರೆಸೆಂಟ್ ಅಲ್ಲಿ ಸಿಟಿಂಗ್ MLA ಪಾತ್ರ ಇದೆ. ನೀವೇ ಕರೆಸಿದ್ರಿ? ಇಲ್ಲ, ಫಿಲಮ್ ಆಕ್ಟರ್ಲ್ಲಿ ಅವರೇ ಕರೆಸಿದ್ದು. ಒಂದು ವಿಚಾರ, ಖುಷ್ಬೂನ ಅವ್ರನ್ನೇ ಕರೆಸಿದ್ರು. ಖುಷ್ಬೂನ ಪಾರ್ಟಿ ಕಲಿಸ್ಕೊಟ್ಟಿತ್ತು. ಸಿ ಈಸ್ ಫ್ರಮ್ ಕಾಂಗ್ರೆಸ್. ಇದು ಖುಷ್ಬೂನ ಪಾರ್ಟಿ ಕಲಿಸಿತ್ತು, ಸುದೀಪ್ನ ಅವ್ರು ಕರೆಸಿದ್ರು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಮುನ್ರತ್ನ ಪಾತ್ರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮುನ್ರತ್ನ ನನಗೆ ಟಿಕೆಟ್ ಕೊಡ್ಸೋಕ್ಕೆ ಮುನ್ರತ್ನ ಪಾತ್ರ, ಯಾಕಂದರೆ ವಿತೌಟ್ MLA ನಿಮ್ಗೆ ಒಳ್ಳೇದು ಮಾಡಿದ್ದಾರೆ. ಟಿಕೆಟ್ ಕೊಡಿಸಿದ್ರು. ನನ್ನ ಹತ್ರ ಹೇಳೋರು, ನೋಡಮ್ಮ ಆ ವಾರ್ಡ್ ಕಾರ್ಪೊರೇಟ್ರಿಗೆ ಇಷ್ಟು ಕೊಟ್ಟೆ, ಈ ವಾರ್ಡ್ ಕೊಟ್ಟೆ, ಈಗ ಕೊಟ್ಟೆ, ಅವ್ರಿಗೆ ಕೊಟ್ಟೆ, ಇವ್ರು ಕೊಟ್ಟೆ ಅಂತ. ವೇಲು ನಾಯಕರಿಗೆ ಆ ಬಾಟ್ಲ್ ನೀರಷ್ಟು ಕಾಸು ಕೊಟ್ಟಿದ್ದೀನಿ ನನ್ನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಂತ ಮುನಿರತ್ನ ಯಾವ ದೇವ್ರ ಮುಂದೆ ಏನಾದರೂ ಬಂದು ಹೇಳಿ. ವೇಲು ನಾಯಕರಿಗೆ ಒಂದು 10 ರೂಪಾಯಿ ಕೊಟ್ಟಿದ್ದೀನಿ, ನಮ್ಮ ಟೀ ಕೊಡ್ಕೊಳಪ್ಪ ನೀನು ಎಲೆಕ್ಷನ್ಗೆ ಅಂತ. 10 ರೂಪಾಯಿ, ನಾಟ್ ಹಂಡ್ರೆಡ್ಸ್ ಅಂತ ಹೇಳ್ಬಿಡ್ಲಿ. ನಾನು ಮುನಿರತ್ನ ಅಂತ ನನಗೆ ಕೊಡಬೇಕಾಗಿತ್ತಲ್ಲ ಕಾಸು ಸರ್. ಅದಾದ್ರೂ ಕೊಟ್ಟರೆ ನನಗೆ ಸ್ವಲ್ಪ ಈಗ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಸರ್ ಅಂತ. ನೀವೆಲ್ಲ ಗೊತ್ತು, ನನ್ನ ಇಡೀ ಹಿಸ್ಟ್ರಿ ನಿಮ್ಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಕಾಸಿಗೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಎಲ್ಲೆಲ್ಲಿ ಸಾಲ ತಂದು ಅವ್ರಿಗೆಲ್ಲರಿಗೂ ಸ್ಪಾನ್ಸರ್ ಮಾಡ್ತಾಯಿದ್ದೀನಿ. ನೀವು ಕೇಳ್ತೀರಲ್ಲ ಅಂದರು. ಸರಿ ಬಿಡಿ ಸರ್ ಅಂದೆ. ಇದನ್ನು ಯಾವ ಆ್ಯಂಗಲಲ್ಲಿ ಕೇಳ್ರಿ ಸರ್ ಮುನ್ರತ್ನ? ಫೇಸ್ ಟು ಫೇಸ್ ಇವತ್ತು ಫೋನ್ ತಗೊಳ್ಳಿ ಸರ್, ಮುನ್ರತ್ನ ಜೊತೆ ಫೋನ್ ತಗೊಳ್ಳಿ, ಕೇಳಿ ಇವೆಲ್ಲ ಹೇಳೋ ಸತ್ಯನ ಅಂತ. ಅವತ್ತು ನನ್ನ ಕಾಸು ಕೇಳೋದು ಬಿಟ್ಟೆ ಸರ್. ಮುನ್ರತ್ನ ಅವ್ರಿಗೂ ಸಾಲ ಇದೆ, ಕಷ್ಟ ಇದೆ. ಅವ್ರು ಹೇಳಿದ್ದು ಮನುಷ್ಯನಿಗೆ ಕಷ್ಟ ಆ ಟೈಮ್ಗೆ. ಈಗ ಎಲ್ಲರೂ ಆಸ್ತಿ ಕೋಟಿ 100 ಕೋಟಿ ಇರ್ಬೋದು ಸರ್. ಇಮಿಡಿಯೇಟಾಗಿ ಯಾರಿಗಾದ್ರು ಹಾಸ್ಪಿಟಲ್ ಸೇರಿಸ್ಬೇಕು, 1 ಲಕ್ಷ ಬೇಕಂತ ಜೋಬಲ್ಲಿ ಇರಲ್ಲ ಎಷ್ಟೋ ಜನಕ್ಕೆ. ಅರ್ಥ ಆಯ್ತು? ಆ ಥರ ಅಸೆಟ್ ಅವ್ರ ಹತ್ರ ಇದೆ, ಇಲ್ಲ ಅಂತಿಲ್ಲ. ಆವತ್ತಿಗೆ ಜೋಬಲ್ಲಿ ಕಾಸು ಇತ್ತೋ ಇಲ್ವೋ, ಅವರು ಬೇರೆಯವ್ರಿಗೆಲ್ಲ ಸ್ಪಾನ್ಸರ್ ಮಾಡಿದ್ರು ಬೇರೆ ಕಾರ್ಪೊರೇಟ್ರುಗಳಿಗೆ. ನನಗೆ ಈ ಮಾತು ಹೇಳಿದ್ರು, ನಾನು ಅದನ್ನು ಬೇಜಾರು ಮಾಡ್ಕೊಂಡಿಲ್ಲ. ಸರಿ, ನಾವೆಲ್ಲ ಖರ್ಚು ವೆಚ್ಚ ಎಲ್ಲ ನಮ್ಮದು ನಾವು ನೋಡ್ಕೊಂಡ್ವಿ. ಜನಗಳು ನಮ್ಮ ಮತ ಹಾಕಿದ್ರು. ಮುನಿರತ್ನೂ ಕ್ಯಾನ್ವಾಸಿಗೆ ಬಂದಿದ್ದರು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವರೇ ಟಿಕೆಟ್ ಕೊಡಿಸಿದ್ದು, ಯಾಕಂದರೆ ಈಸ್ MLA, ಈಸ್ ದ ಪರ್ಸನ್. ಸರ್ ನಿಮ್ಮವರು ಅಂದರೆ ನಮ್ಮವರು ಅಂತ ಅವ್ರಿಗೆ ಅನ್ಸಿದ್ಮೇಲೆ ಅವ್ರು ಬಂದೇ ಬರ್ತಾರೆ. ಅವತ್ತಿನ ದಿನ ನಮಗೂ ಅವ್ರಿಗೆ ಏನು ಇರಲಿಲ್ಲ. ಇವತ್ತು ಮಾತಾಡ್ತಾ ಇದ್ದೀರಿ ಅಷ್ಟೇ ಇಬ್ರು. ಬಟ್ ಅವತ್ತಿನ ದಿನ ನೀವು ಚೆನ್ನಾಗೇ ಇದ್ರಿ, ಒಟ್ಟಿಗೆ ಓಡಾಡ್ತಾ ಇದ್ರಿ, ಎಲ್ಲ ಅದ್ಭುತವಾಗೇ ಇತ್ತು. ನೀವು ಅವ್ರ MLA ಆದರೆ ನಾನು MLA ಆದಂಗೆ ಅಂತ ನೀವು ಅನ್ಕೊಂಡು ಕೂತಿದ್ರಿ. ನೀವು ಕಾರ್ಪೊರೇಟರ್ ಆದರೆ ನಾನು ಕಾರ್ಪೊರೇಟರ್ ಆದಂಗೆ. ಎಲ್ಲ ಚೆನ್ನಾಗೇ ಇತ್ತು ಅವತ್ತೆಲ್ಲ ಚೆನ್ನಾಗೇ ಇತ್ತು. ಅದಾಯಿತು. ಎಲೆಕ್ಷನ್ ಗೆಲ್ತೀವಿ. 2ನೇ ಎಲೆಕ್ಷನ್ ನಿಂತ್ಕೊಂತಾರೆ, ಗೆಲ್ತಾರೆ. 3ನೇ ಎಲೆಕ್ಷನಲ್ಲೂ ಬೈ ಎಲೆಕ್ಷನ್ ಬರುತ್ತೆ, ಎಲ್ಲ BJP ಹೋಗ್ತಾರೆ. BJPಗೆ ಏನಕ್ಕೆ ಹೋದ್ರ ಅಂತ ಎಲ್ರಿಗೂ ಅದು ಓಪನ್ ಮಾರ್ಕ್ ಸೀಕ್ರೆಟ್. ಅದು ಯಾರ್ಯಾರು ಅವ್ರು ಏನಕ್ಕೆ ಹೋಗಿದ್ದಾರೆ ಅಂತ ಇವತ್ತು ನೀವು ಹೇಳಿದ್ರೆ ಅವತ್ತು ನೀವು ಅವ್ರ ಜೊತೆಲೇ ಇದ್ರಿ. ವಿಷಯನೂ ಹೇಳ್ತೀವಿ ಇದಕ್ಕೆ ಅಂತಾನೆ. ಸರಿ, ಎಲ್ಲ 3ನೇ ಎಲೆಕ್ಷನ್ ಗೆಲ್ತೀವಿ. ಆವಾಗ ನಾವೆಲ್ಲರೂ ಮುನಿರತ್ನಗೋಸ್ಕರ ನಾವೆಲ್ಲ BJP ಪಕ್ಷಕ್ಕೆ, ಕಾಂಗ್ರೆಸ್ಸಿಂದ BJP, ನಮ್ಮದು ಒಂದು 30 ವರ್ಷಕ್ಕೆ ಕ್ಯಾರಿಯರ್ ಕಾಂಗ್ರೆಸ್ಸಲ್ಲಿ. ಒಬ್ಬ ಸ್ನೇಹಿತನಿಗೆ ಒಬ್ಬ ಮಿನಿಸ್ಟರ್ ಆಗ್ತಾರೆ ಅಂದರೆ ನಮಗೆಲ್ಲ ಸಂತೋಷನೇ ಅಂತಲೇ ಎಲ್ಲರೂ ಒಟ್ಟಾಗಿ ಹೋಗ್ತೀವಿ. ನಾನೊಬ್ಬ ಅಂತಲ್ಲ, ಸುಮ್ಮನೆ ಹೋಗಲ್ಲ ಸರ್. ಅವರು ನಿಮ್ಗೇನೋ ಮಾಡಿರ್ತಾರೆ ಲೈಫಲ್ಲಿ. ಸರ್ ಇಲ್ಲ, ಏನು ಅಂತಲ್ಲ, ನನ್ನ ಶ್ರಮ. ನೀವು ಹೇಳ್ತೀರ, ನಾನು ನಿಮ್ಮ ಟ್ರ್ಯಾಕ್ ಹೇಳ್ತಾ ಇದ್ದೀನಿ ಸರ್. ಯಾಕೆಂತಂದರೆ ನಿಮ್ಗೆ ಅವರು ಸಡನ್ನಾಗಿ ನಿಮ್ಮ ಮನೆಗೆ ಬರ್ತಾರೆ, ಅವ್ರನ್ನ ಸೀತಾರಾಮ್ ಹತ್ರ ಕರ್ಕೊಂಡು ಹೋಗ್ತೀರಿ. ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳ್ತಾರೆ. ಆದರೂ ಅವ್ರ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ತೀರಿ, ಅವ್ರ ಜೊತೆಲೇ ಇರ್ತೀರಿ, ಅವ್ರ ಜೊತೆಲೇ ರಾಜಕೀಯ ಜರ್ನಿನೂ ಅವ್ರ ಜೊತೆಲಿ ಆಗುತ್ತೆ. ಟಿಕೆಟ್ ಕೊಡ್ಸಕ್ಕೆ ಓದಾಡ್ತೀರಿ, ಎಲ್ಲ ಆಗುತ್ತೆ. ಅಂದರೆ ಅವ್ರು ಸರಿ ಇಲ್ಲ ಅಂತ ನೀವು ಹೇಳ್ತಾನೆ ಇದ್ದೀರಿ, ಅವ್ರ ಜೊತೆಲೇ ಇದ್ದೀರಿ. ಸರಿ ಇಲ್ಲ ಅಂತ ಹೇಳಿದ್ರೆ ಹೋಗೋದ್ ಕಡೆ ಎಲ್ಲ ಸರಿ ಇಲ್ಲ ಅಂತ. ಅದೇ ಕರೆಕ್ಟ್. ಬಟ್ ನಾನು ಒಳ್ಳೆಯವನಂತಾನೆ ಕರ್ಕೊಂಡು ಹೋಗೋದು, ಅಲ್ಲಿಂದ ರಿಪೀಟ್ ಬರೋದು. ಅದು ಸರಿ ಇಲ್ಲ ಅನ್ನೋದು ಯಾವಾಗ ಬರುತ್ತೆ? ಬಟ್ ನೀವು ಅವ್ರ ಜೊತೆಲೇ ಇದ್ರಿ, ನಾವು ಜೊತೆಗೆ ಇರ್ತೀವಿ. ನಾನು ಸರಿ ಇಲ್ಲ ಅಂತ ಕರ್ಕೊಂಡೋಗಿಲ್ಲ.
ಏನೋ ಒಬ್ಬ ಒಳ್ಳೆ ಮನುಷ್ಯನೇ ಅವನು, ಆತನ ಅವ್ರ ಭಾವನೆಯಲ್ಲಿ ಸರಿ ಇಲ್ಲ ಅಂತಿದೆ, ಅವ್ರನ್ನ ಸರಿ ಮಾಡಿ ಇವ್ರನ್ನ ನನ್ನ ಜೊತೆ ಒಳ್ಳೆ ಇವ್ರು ಫೇವರ್ ಮಾಡಿಸೋದು. ಅವತ್ತು ನಾವೇನು ಮುನಿರತ್ನ ಸರಿ ಇಲ್ಲ ಅಂತಲ್ಲ, ಈ ಅನುಭವ ಆಗಿರೋರು ಸರಿ ಇಲ್ಲ ಅಂತಿರೋರು. ನನಗೆ ಅನುಭವ ಇಲ್ಲ ಮುನಿರತ್ನ ಹತ್ರ, ಕೆಟ್ಟ ಅನುಭವಗಳು. ಹಂಗಾಗಿ ನಾನು ಜರ್ನಿ ತುಂಬ ಲಾಂಗ್ ಇತ್ತಲ್ಲ ಸರ್? ಸರ್ ತುಂಬ ಲಾಂಗ್ ಇತ್ತು. ಆದರೆ ಆ ಏಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಇವತ್ತು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಮುನಿರತ್ನ ಜೈಲಿಗೆ ಹೋದ, ಮುನಿರತ್ನನ ಮೇಲೆ ರೇಪ್ ಕೇಸ್ ಆಯಿತು, ಮುನಿರತ್ನನಿಗೆ ಹಿಂಗಾಯಿತು ಎಲ್ಲ ನೀವೇ ಮಾಡಿಸಿದ್ರು? ಇರೀ ಇಲ್ಲ, ಅದು ಹೇಳಕ್ಕೆ ಕೇಳ್ತೀನಿ. ಅದು ವೇಲುನ ಇನ್ನೊಬ್ಬರು ಮತ್ತೊಬ್ಬರು ಅಲ್ಲ ಸರ್, ಆತನ ಕರ್ಮ ಏನು ಮಾಡಿದ್ರೆ ಅದೇ ರಿಟರ್ನ್ ಆಗಿದ್ದು. ನಾನು ಎಲ್ಲ ಹೇಳ್ತೀನಿ, ನಾನು ಮಾಡಿದ್ದಲ್ಲ ಸರ್. ಯಪ್ಪ ಸುಮ್ಮನೆ ಕೂತಿದ್ದ ಜಾಗದಲ್ಲ ಡಿ ಕೆ ಶಿವಕುಮಾರೇ ಮಾಡಿದ್ದು, ಡಿ ಕೆ ಶಿವಕುಮಾರ್ ಸಾರೇ ಮಾಡಿದ್ದು ಅಂತಾರೆ. ಅವ್ರು ಮಾಡಿದ್ದಲ್ಲ, ಸಿದ್ದರಾಮಯ್ಯವ್ರು ಮಾಡಿದ್ದಲ್ಲ. ವಾಟ್ ಮುನಿರತ್ನ ಏನು ತಿಂದರೋ ಅದನ್ನೇ ವಾಂತಿ ಮಾಡ್ತವ್ರೆ. ಅದಕ್ಕೆ ಈಗಲೇ ಸಾಕ್ಷಿ ಕೊಡ್ತೀನಿ. ಆ ಕಾಲದಲ್ಲೇ ಸರ್ ಮುನಿರತ್ನ ಜೊತೆಲಿದ್ದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿ, ಸ್ನೇಹಿತರ ಜೊತೆಲಿದ್ದು ಒಳ್ಳೇದನ್ನು ಜೊತೆಲೆ ಮಾಡಿ ಕೆಟ್ಟದನ್ನು ಜೊತೆಲೆ ಮಾಡಿ. ಯಾವಾಗ ಇಲ್ಲಿ ದೇವ್ರ ಫೋಟೋ ಇಲ್ಲ, ನೀವು ಯಾವ ದೇವ್ರ ಮೇಲೆ ಆನೆ ಮಾಡಿದ್ರು ಆನೆ ಮಾಡಿಸ್ತೀನಿ ಸರ್. ಆಮೇಲೆ ಮುನಿರತ್ನ ಬೆಂಬಲಿಗರು ಇವತ್ತು ಮುನಿರತ್ನ ಜೊತೆ ನಿಂತವ್ರಲ್ಲ, ಅವ್ರನ್ನೆಲ್ಲ ಪ್ರಶ್ನೆ ಮಾಡಿರಿ. ನಾನು ಒಬ್ಬನೇ ಮುನಿರತ್ನ ತಪ್ಪು ಅಂದರೆ ತಪ್ಪು ಅಂತ ಜಗಳ ಮಾಡ್ತಾಯಿದ್ದು. ನಾನು ಅವತ್ತು ಸಪೋರ್ಟ್ ಮಾಡಿಲ್ಲ ಸರ್. ಕೆಟ್ಟದಕ್ಕೆ ನೀವೇನದ ಅಂದ್ಕೊಳ್ಳಿ, ಕೆಟ್ಟದಕ್ಕೆ ಅವತ್ತು ನಾನು ಸಪೋರ್ಟ್ ಮಾಡಿಲ್ಲ. ಆಮೇಲೆ ಬರ್ತಾ ಕೆಟ್ಟದ್ದು ಅಂದಾಗ ನನ್ನ ನ್ಯೂಟ್ರಲ್ ಮಾಡಿ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋರು. ಒಬ್ಬರ ಮೇಲೆ ಕೇಸ್ ಕೆಟ್ಟದಂದ್ರೆ ಏನು, ಅವನೇನೆಲ್ಲ ಪಾದಯಾತ್ರೆ ಹೋಗಿರ್ತಾರೆ, ಸರ್ ನಮ್ಮ ರೋಡಲ್ಲಿ ನೀರು ಬರಲಿಲ್ಲ ಸರ್, ಏನು ಸರ್ ಇದು ಅಂತ ಕೆಲವರು ಅವರು ಕೇಳಿರ್ತಾರೆ. ನನ್ನೇ ಹಿಂಗೆ ಬಂದು ಕೇಳ್ಬಿಟ್ಟ, ಆ ಲೋಕಲ್ ಪೊಲೀಸ್ ಕರ್ಸು, ಅವನ ಮೇಲೆ ಏನದ ಒಂದು ಕೇಸ್ ಹಾಕು. ನಾನಂತ ಸರಿ ಯಾಕೆ ಸರಿ ಇವಲ್ಲ. ಇವತ್ತು ನಾನು ಹೊರಗಡೆ ಬಂದಿದ್ದೀನಿಲ್ಲ, ಅವನ ಫಾಲೋವರ್ಸ್ ಕೇಳಿ ಸರ್, ಎಲ್ಲರೂ ಮುನಿರತ್ನ ಈ ಕೋಳಿಗೆ ಒಂದೇ ಕಾಲಿದೆ ಅಂತ. ಹೌದು ಸರ್, ಒಂದು ಕಾಲು ಇಲ್ಲ, ಆಮೇಲೆ ಎರಡು, ಹೌದು ಸರ್ ಎರಡು ಅಂತ. ನಾನು ಇಲ್ಲ ಒಂದಂದ್ರೆ ಒಂದೇ ಸುಮ್ಮನೆ ಕೇಸ್ ಹಾಕ್ಸವ್ರ ಸುಮಾರು ಜನಕ್ಕೆ. ನೀವು 43 ಕೇಸ್ ಹಾಕ್ಸಿದಿರಂತೆ, ಯಾರನ್ನದು ಒಂದು ಹೇಳಿಸ್ಬಿಡಿ ಸರ್ ಹಿಂಗೆ ಅಂತ. 43 ಅಟ್ರಾಸಿಟೀಸ್ ಹಾಕ್ಸಿದಿರಂತೆ. ಇಂಥದ್ದು ಅಂತ ಹೇಳಿ ಸರ್. ಅಲ್ಲಲ್ಲ, ನಿಮ್ಮ ಕಡೆ ನನಗೆ ಕೇಸ್ ಫೈಲ್ ಆಗಿದೆ 43 ಅಟ್ರಾಸಿಟೀಸ್ ಅಂತ. ಇಲ್ಲ ಸರ್. ಇಲ್ವಾ ಸರ್? ನನಗೆ ನೇರವಾಗಿ 7 ಜನ ಒಕ್ಕಲಿಗರ ಮೇಲೆ ಅಟ್ ಎ ಟೈಮ್ ಅಟ್ರಾಸಿಟಿ ಮಾಡಿಸಿದ್ರಂತೆ ಸರ್. ನನಗೆ ನೇರವಾಗಿ ಯಾವಾಗ ಏನಾಗಿತ್ತು ಅವತ್ತು ಪ್ರತಿಭಟನೆ ಕೇಸ್ ಹಾಕ್ಸಿದ್ದೀನಿ. ಹಂಗಂತೇಳಿ ನನ್ನ ಮಗನೇ ಇದು ಟಿ ವಿ ಮುಂದೆ ಹೇಳೋದು ಬೇಡ, ಆ ಭಾಷೆಗಳು ಬರ್ತವೆ. ನೀವು ನೇರವಾಗಿ ಹೇಳಿದಾಗ ನಾನು ಅದನ್ನು ವಿರೋಧ ಮಾಡಿದೆ ಹೌದಂತ ಅನ್ನಿಸ್ಕೊಂಡು ಹೋಗೋದು ಕಾಲ ಇದೆಯಾ ಸರ್ ಈಗ? ಅಲ್ಲ, ನಾನು ಹೇಳಿದ್ದು ನೀವು ಕೇಸ್ ಹಾಕ್ಸಿದಿರಂತೆ, ಹೌದಾ ಅಂತ ಕೇಳಿಲ್ಲ. ಇಲ್ಲ, ನೀವು ಅಟ್ರಾಸಿಟೀಸ್ ಮಾಡಿದ್ದೀರಂತೆ ಸರ್. ಅಟ್ರಾಸಿಟಿ ಅಂತ ಹೇಳಿದ್ರೆ ಮುನಿರತ್ನ ಮೊನ್ನೆ ದಿವಸ ಎಲ್ಲರೂ ಆಡಿಯೋ ನೋಡಿದ್ದೀರಾ, FSL ಪ್ರೂವ್ ಆಗಿದೆ. ಮುನಿರತ್ನ ಯಾಕೆ ಹುಲಿನ ಮನೆಗೆ ಹೋಗ್ತಾ ಇದ್ದೀರಾ, ಹುಲಿ ನಿಮ್ಮ ಏನೋ ಕೆಟ್ಟ ಭಾಷೆ ಪದೇ ಬರುತ್ತೆ, ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ ನಾನು. ಅಲ್ಲ, ಮುನಿರತ್ನ ಇಲ್ಲ ಹೇಳಿದ್ದು ಸರ್, ಮುನಿರತ್ನ ಅವ್ರದ್ದು ನಿಮ್ಮದು ವೈಯಕ್ತಿಕ ಅರ್ಥ ಆಯ್ತರ? ಮುನಿರತ್ನ ಬಿಟ್ಟು ಮುನಿರತ್ನ ಬಿಟ್ಟು ಬೇರೆ ಕೇಸ್ ಅಲ್ಲಿಂದ ಅದಕ್ಕೆ ಹಿಂದೆ FSL ಪ್ರೂವ್ ಆಗಿದೆ, ದಿಸ್ ಇಸ್ ಮುನಿರತ್ನ ವಾಯ್ಸು ಅಂತೇಳಿ. ನಾನು ಬೈದಿಲ್ಲ ಅಂತೀಯ. ಸಾರ್ವಜನಿಕರು 50 ವರ್ಷದ ಹಿಂದೆ ಇಲ್ಲ, ಇವತ್ತು ಮೀಡಿಯಾ TV ಬಂದಿದೆ, ಎಲ್ಲ ಫೋನ್ಗಳಿದೆ, ಎಲ್ಲ ಫೋನಲ್ಲೇ ನೋಡ್ಕೊಂಡ್ಬಿಡ್ತಾರೆ. ನಿನ್ನ ವಾಯ್ಸ್ ಇದೆ, ನೀನು ಬೈತೀಯ, ಅದು ನಾನಿಲ್ಲ ಅಂತ. ಹಂಗಂದ್ರೆ ನಿನ್ನ ಟ್ವಿನ್ಸ್ ಯಾರಾದ್ರೂ ಇದ್ದಾರ ಮುನಿರತ್ನನಿಗೆ? ನಾನು ಬೈದಿಲ್ಲ, ನನ್ನ ತಮ್ಮ ಬೈದ, ಅಣ್ಣ ಬೈದ ಅನ್ನೋದಕ್ಕೆ. ಇಲ್ಲ ಯಾರಾದ್ರು ಮಿಮಿಕ್ರಿ ಮಾಡ್ತಾರೆ. FSL ಹೈದ್ರಾಬಾದಲ್ಲಿ ಪ್ರೂವ್ ಆಗಿ ಬಂದಿದೆ, ದಿಸ್ ಮುನಿರತ್ನ ವಾಯ್ಸು ಅಂತ. ಆದರೂ ಮೈಕ್ ಹಿಡ್ಕೊಂಡು ನಾನು ಬೈದಿಲ್ಲ ಅಂತೀಯ, ಸಿನ್ಕೋಟ್ ಅಲ್ವರ? ಸೊ ಈ ಥರ. ಅದ್ರ ಹಿಂದೆ 1 ವರ್ಷದ ಹಿಂದೆ ಏನು ಮಾಡ್ತಾರೆ, ನನ್ನ ಆಫೀಸು ಸರ್, ನಾನು BBMP ಕಾರ್ಪೊರೇಟ್ ಅಂತ ಆಫೀಸ್ ಮಾಡಿರ್ತೀನಿ ಲಕ್ಷ್ಮೀದೇವಿ ನಗರದಲ್ಲಿ. ನನ್ನ ವ್ಯಾಪ್ತಿ ಮುಗಿದೋದ್ರೂ ಕಂಟಿನ್ಯೂ ಮಾಡ್ಕೊಂಡು ಬಾಡಿ ಕೊಟ್ಕೊಂಡು ಬಂದಿರ್ತೀನಿ. ಅವರೆಲ್ಲ ನನ್ನ ಜೊತೆನೇ ಇರ್ತಾರೆ. ನಾನು ಆ ಬಿಲ್ಡಿಂಗ್ ಓನರ್ ನನ್ನ ಜೊತೆ ಕಾರ್ ಓಡಿಸ್ಕೊಂಡು ನನ್ನ ಜೊತೆನೇ ಇರ್ತಾನೆ. ನನ್ನ ಫಾಲೋವರ್ ಜೊತೆಗಿರ್ತಾನೆ. ಸುರೇಶ್ ವಸಂತ ಎಲ್ಲರೂ ಅವ್ರನ್ನೆಲ್ಲರಿಗೂ ಆಮಿಷ ಓಡಿಸಿ ಏನೋ ಒಂದು ಇದು ಮಾಡಿ ನಿನ್ನೆ ಕಾರ್ಪೊರೇಟರ್ ಮಾಡ್ತೀನಿ. ಯಾಕಂದ್ರೆ ಅದೇ ಸ್ಟೈಲ್, ನಿನ್ನೆ ಕಾರ್ಪೊರೇಟರ್ ಮಾಡ್ತೀನಿ. ವಸಂತನಿಗೆ ಅವರೆಲ್ಲ ಹೇಳ್ತಾರೆ, ನಮ್ಮ ಜೊತೆ ನೀವೆಲ್ಲ ಸಹಕರಿಸಿ ಅಂತ. ಅವರೆಲ್ಲ ಕೂತ್ಕೊಂಡು ಅವ್ರು ಏನು ಸರ್ 2023 MLA ಎಲೆಕ್ಷನ್ ಆಗಿ ಒಂದು ವಾರ 10 ದಿವಸಕ್ಕೆ. ಅರ್ಥ ಆಯ್ತಾ? ಸೊ ಅದು ಕುಸುಮ ಅವ್ರ ಜೊತೆಗೆ ಹೋದ್ರಿ, ನೀವು ಅವ್ರನ್ನ ಕರೆದ್ರಿ, ಅದಕ್ಕೆ ಅವ್ರು ಬರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಈ ಕತೆ ಕಟ್ತೀರಿ ಅಂತ ಮಾತು. ನೀವು ಅವ್ರನ್ನ ಕರೆದ್ರಿ, ನಮ್ಮ ಜೊತೆಗೆ ಬಂದುಬಿಡಿ, ನಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬನ್ನಿ ಅಂದರೆ ಅವ್ರು ಇಲ್ಲ, ನಾವು ಮುನಿರತ್ನ ಜೊತೆಲೇ ಇರ್ತೀವಿ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಲಿ ಬರಲ್ಲ ಅಂದಮೇಲೆ ನೀವು ಈ ಕತೆ ಕಟ್ತಿದ್ದೀರಿ ಅಂತ. ಸರ್ ಇಲ್ಲಿ ಹೇಳ್ತೀನಿ ಕೇಳಿ, ಇದರಿಂದ ದೊಡ್ಡ ಸ್ಟೋರಿ ಇದೆ ಸರ್. ದೊಡ್ಡವ್ರುಗಳ ಹತ್ರ BJPಯಲ್ಲಿ ದೊಡ್ಡವರು ನಮ್ಮ ಇವತ್ತು ನನ್ನ ಗೌರವ ಇದೆ, ಸಂತೋಷ್ ಜಿ ಅವರು ಅಂದರೆ ನಾನು ಕೈ ಮುಗಿತೀನಿ. ಅವರು ಒಂದು ಧರ್ಮಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಹೋರಾಟ ಮಾಡ್ತಾರೆ, ನಾನು ಶರಣು ಅವ್ರಿಗೆ. ಅವ್ರುಗಳ ಹತ್ರ ಎಲ್ಲ ಹೋಗಿ ಮುನಿರತ್ನನೇ ಹೇಳ್ತಾನೆ, ನನ್ನ ಋಣ ತೀರಿಸ್ಕೋಬೇಕು, ನನ್ನ ರಾಜಕೀಯದ ಎಂಟ್ರಿ ಕೊಡಿಸಿದೆ ವೇಲು ನಾಯಕರು,
ನಾನು ಋಣ ತೀರಿಸ್ಕೋಬೇಕು, ಎಲ್ಲಾದರೂ ಅಲ್ಲಿ ಒಂದು ಜಾಗ ಹುಡುಕಿ ಕೊಟ್ಟರೆ ನಾನು ಖರ್ಚು ಮಾಡಿ ಗೆಲ್ಸ್ಕೊಂಬರ್ತೀನಿ, ಸಂಪೂರ್ಣ ನನ್ನದೇ ಖರ್ಚು ಅಂತೇಳಿ ಕೆಲವು ದೊಡ್ಡ ಲೀಡರ್ಗಳ ಹತ್ರ ಹೇಳ್ತಾರೆ. ಅವ್ರುಗಳು ಕೆಲವು ನನ್ನ ಬಯೋಡೇಟಾ ಎಲ್ಲ ತೊಗೊಂಡಿರ್ತಾರೆ, ರಾಜಕೀಯವಾಗಿ ನಾವೆಲ್ಲ ಏನೇನು ಮಾಡಿರ್ತೀವಿ ಅಂತ. ಕೆಲವು ಆಯಿತು ಎಲ್ಲಾದರೂ ಒಂದು ಕಡೆ ನೋಡಿ ಅಂತಾರೆ. 2023 2022 ಅಲ್ಲಿ ಎಲೆಕ್ಷನ್ 2023 ಅಲ್ಲಿ KGF ಟಿಕೆಟ್ ಕೇಳಿದೆ. ಬಿಫೋರ್ KGF ನಾನು ನೆಲಮಂಗಲ ಕೇಳಿರ್ತೀವಿ. ರಿಸರ್ವ್ ನಾನು ಫ್ರಮ್ ಐ ಆಮ್ ದಲಿತ್. ನನಗೆ ನೆಲಮಂಗಲ ಐ ಆಮ್ ಎಲಿಜಿಬಲ್ ಫಾರ್ ಕಂಟೆಸ್ಟಿಂಗ್ ಎಲೆಕ್ಷನ್ ಇನ್ ನೆಲಮಂಗಲ. ಅದನ್ನೆಲ್ಲ ಈಗ ಯಾವ ಮಟ್ಟಕ್ಕೆ ಆಫ್ ದ ಸ್ಕ್ರೀನ್ ಹೇಳ್ತೀನಿ ನಿಮಗೆ, ಯಾವ ಮಟ್ಟಕ್ಕೆ ಆಶ್ವಾಸನೆ ಕೊಡ್ತಾರೆ ಅಂದರೆ ಎಲ್ಲರೂ ಶಾಕು, ಲೀಡರ್ಗಳು ಶಾಕು. ಈ ರೀತಿ ಒಬ್ಬ ನಾಯಕ ಒಬ್ಬ ಜೊತೆಗಿರೋನಿಗೆ ಬೆಂಬಲಿಸ್ತಾನೆ ಅಂದರೆ ಈಸ್ ದ ಫಸ್ಟ್ ಪರ್ಸನ್, ಮುನಿರತ್ನ ಇಸ್ ದ ಫಸ್ಟ್ ಪರ್ಸನ್ ಅಂತೇಳಿ ನೀವು ಕೇಳಿದ್ರು ಅಷ್ಟೇ. ಅವ್ನಿಗೆ ಶರಣ ಕಾಲಿಗೆ ಬಿದ್ದು ಬಿಡ್ತಾ ಇದ್ರಿ ಸರ್. ಒಬ್ಬರು ಆತ್ಮೀಯರಿಗೆ ಈ ಮಟ್ಟಕ್ಕೆ ಸಪೋರ್ಟ್ ಮಾಡೋ ಯಾರೋ ವ್ಯಕ್ತಿ ಇರ್ತಾರ ಅಂತ ಆ ಮಟ್ಟಕ್ಕೆ ಆಶ್ವಾಸನೆ ಕೊಡ್ತಾರೆ ಸರ್. ಅಲ್ಲಿಂದ 3 ದಿವಸಕ್ಕೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಾಗೆ 6 ತಿಂಗಳು ನೆಲಮಂಗಲ ಸ್ಟೋರಿ. ಅವ್ರು ಕೇಳಿದ್ರು ನೆಲಮಂಗಲದೇನೋ ಅಲ್ಲಿ ಈಗ ಎಲೆಕ್ಷನ್ ಹತ್ರ ಬರ್ತಾಯಿದೆ, ಹೋಗಿ ಮುಖ ತೋರಿಸ್ಕೋಬೇಕಲ್ಲ, ಏನು ಅರ್ಜೆಂಟಾ? ಅಲ್ಲಿಂದ ರಿವರ್ಸ್ ಗೇರ್ ನನಗೆ. ಅದು ತನಕ ವೇಲು ನಾಯ್ಕರು ಏನು ಹೇಳಿದ್ರು ಎಲ್ಲ ಸರಿ. ಏನಕ್ಕೆ ಹಂಗಾಯ್ತು ಸರ್? ಅದು ಈಸ್ ಪ್ರಿಕಲ್ ಮೈಂಡು. ಈಗಿದ್ದ 10 ವರ್ಷ ಇರಲಿಲ್ವಾ ಪ್ರಿಕಲ್ ಮೈಂಡು? ಇತ್ತು ಅವಾಗ ಸರ್. ಅದು ಅವಾಗ ವೇಲು ನಾಯ್ಕರ ಮೇಲೆ ಇಲ್ಲ, ಬೇರೆಯವ್ರ ಮೇಲೆ, ಕೃಷ್ಣಮೂರ್ತಿ ಮೇಲೆ, ತೇಜಸ್ವಿ ಮೇಲೆ ಯಾಕಾಯ್ತು ದೇವ್ರಿಗೆ ಗೊತ್ತು ಸರ್. ಅದನ್ನು ಆಫ್ ದ ಸ್ಕ್ರೀನ್ ಹೇಳ್ತೀನಿ, ಬೇರೆ ಸುಮಾರು ವಿಚಾರ ಇದೆ. ಓಕೆ, ಆಫ್ ದ ಸ್ಕ್ರೀನ್ ಪ್ರಿಕಲ್ ಮೈಂಡ್ ಹೆಂಗೆ ಅಲ್ಲಿ ನೆಲಮಂಗಲದಿಂದ ಮಿಸ್ ಆಗಿ KGF ಕಡೆ ತಿರುಗಿ ಅವ್ರೆಲ್ಲ ಕರೆದು ಬೈತಾರೆ, ದೊಡ್ಡ ದೊಡ್ಡ ನಾಯಕರುಗಳು ಕರೆದು ಬೈತಾರೆ. ಯಾರಿಗೆ? ಮುನಿರತ್ನನಿಗೆ. ಏನು ಈಗ ಸುಮ್ಮನೆ ಇರೋನ್ನ ನೀನೇ ಕೆಣಕಿದ್ದೀಯ, ನೀನೇ MLA ಮಾಡ್ತೀನಿ ಅಂತ ಹೇಳಿದ್ಯಾ, ನೀನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ಯಾ, ಆತನ ಕಳಿಸ್ಕೊಟ್ಟಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಏನು ಕಾರಣ ಅಂತ. ಇಲ್ಲ ಹಂಗೆ ಇಲ್ಲ, ಹಿಂಗೆ ಇಲ್ಲ, ಹಂಗೆ ಈಕ್ವೇಷನ್ಸ್ ಆಗ್ತಾರೆ. ನಾನೀಗ ಕೋಲಾರ ಡಿಸ್ಟಿಕಲ್ಲಿ ನಾನು ಉಸ್ತುವಾರಿ ಮಿನಿಸ್ಟ್ರು ಕೋಲಾರ ಡಿಸ್ಟಿಕ್ ಇದು ಮಾಡಿದ್ದೇನೆ. ಅಲ್ಲಿ ಇದರಲ್ಲಿ ನನ್ನ ವ್ಯಾಪ್ತಿಯಲ್ಲಿ 8 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. KGF ಅಲ್ಲಿ ಇವ್ರಿಗೆ ಸೂಟ್ ಆಗುತ್ತೆ. ನಾನೆಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಅಲ್ಲಿ ನಿಲ್ಲಿಸ್ಕೊಂಡು ಗೆಲ್ಸ್ಕೊಂಡು ಬರ್ತೀನಿ, ಹಂಗೆ ಹಿಂಗೆ ಅಂತ. ಆಯ್ತು, ಅದಾದ ಕೆಲಸ ಮಾಡು ಅಂತಾರೆ. ಹ್ಞೂ ಅಂತ ಹೇಳಿದ್ರು. ಅಲ್ಲಿ ಇನ್ನೂ 3 ತಿಂಗಳಾದ್ರೂ ಕೆಲಸ ಇಲ್ಲ. ಆಮೇಲೆ ಒಂದು ದಿವಸ ದೊಡ್ಡ ನಾಯಕರುಗಳು ಕರೆದು ಏನು ಇದು ನಡೀತಾ ಇದೆ ಅಂತ. ಇಲ್ಲ ಸರ್ ವೇಲು ಬರಲಿಲ್ಲ ಅಂದ್ರೆ ನಾನು ದೊಡ್ಡ ನಾಯಕರು. ಅದು ಕೆಲವು ಆಫ್ ದ ಸ್ಕ್ರೀನ್ ಹೇಳ್ತೀನಿ, ಕೆಲವು ನನ್ನ ಬೀದಿಗೆ ಎಳೆಯೋ ಅವಶ್ಯಕತೆ ಇಲ್ಲ. ಅಲ್ಲ, ಅವರೇ ಡಿಸ್ಕಷನ್ ಮಾಡಿದ್ದೆ. ಅದೇ ಸರ್, ಹೆಸರು ಹೇಳ್ಬೋದಲ್ಲ? ಇಲ್ಲ, ನಮ್ಮ BJP ನಾಯಕರುಗಳು. ಓಕೆ, ಅಲ್ಲ ಅದೇ ಪಾರ್ಟಿಯಿಂದ ಟಿಕೆಟ್ ಕೇಳಿ ಅದೇ ಪಾರ್ಟಿಯಲ್ಲಿ ಅವ್ರ ನಾಯಕರುಗಳು ಕರೆದು ಹೇಳ್ತಾರೆ ಯಾಕಪ್ಪ ಇದೆ ಅಂತ. ನಾಳೆನೇ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ, ನಾಳೆನೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಆ ಜಾಗದಲ್ಲಿ ಕೆಲವೊಂದು ಸನ್ನಿವೇಶಗಳು ನಡೀತವೆ. ಅದು ಬಿಟ್ಟು ಮುನಿರತ್ನ ಹೇಳಿದವರೆಲ್ಲ ಕೈ ಕೊಡ್ತಾರೆ. ನಾನು ನನಗೆ ಸುಮಾರು ಸಂಘಟನೆಗಳೆಲ್ಲ ನಮ್ಗೆ, ನಾನು DSS ಅದು ಇದು ಎಲ್ಲ ಕಡೆ ಓಡಾಟ ಮಾಡ್ಕೊಂಡು ಬಂದಿರೋಂಥಲ್ಲ ಇದು. ನಾನು NSU ಕಾಂಗ್ರೆಸ್ಸಲ್ಲಿ ಇದ್ದವನು. ಸೊ ರಾಜ್ಯ ಮಟ್ಟದಲ್ಲಿ ನಾನು ಸಂಘಟನಾ ಕಾರ್ಯದರ್ಶಿ. ಸೊ ನನಗೆ ಹಳೆ ಟಚ್ ಎಲ್ಲ ಇತ್ತು. ಅದನ್ನು ಹಿಡ್ಕೊಂಡು ಎಲ್ಲ ಮಾಡಿ ನಾನು ಒಂದು 2-3 ಸಾವಿರ ಜನ ಸೇರಿಸ್ತೀನಿ ಕೋಲಾರ ಇದರಲ್ಲಿ. ನಾನು ಮುನಿರತ್ನ ಎಂಟ್ರಿ ಕೊಡ್ತೀವಿ. ಎಲ್ಲ ಅಲ್ಲೂ ನನಗೆ ಬಾಯ್ಕಾಟ್ ಮಾಡಿರ್ತಾರೆ, ಔಟ್ಸೈಡರ್ ಬರ್ಕೊಡ್ದು ಅಂತ. ನನ್ನ ಜನ ಸೇರಿಸಿರ್ತೀನಿ. ಮುನಿರತ್ನ ಹೇಳಿದವ್ರು ಯಾರು ಮುನಿರತ್ನ ಕಡೆಯವ್ರು ಬಂದಿಲ್ಲ. ಅವ್ರು ಮಿನಿಸ್ಟರ್ ಆಗಿದ್ರು, ಬರಲಿಲ್ಲ. ಅಲ್ಲಿ ಹಳೆ BJP ಅವರು ಸಿಟ್ಟಿಂಗ್ MLA, ಸಿಟ್ಟಿಂಗ್ MP ಎಲ್ಲ ವಿರೋಧ ಮಾಡಿದ್ರು.